ನಮಸ್ಕಾರ. ಗುರುಭ್ಯಶ್ಚ ಗ್ರಹೇಭ್ಯಶ್ಚ ಮಯಾ ಬದ್ಧೋಯಮಂಜಲಿ ಪ್ರಸನ್ನ ಮನಸಸ್ತೆ ಮೇ ಸತ್ಯಾಂ ಕುರುವಂತು ಭಾರತಿ. ಎಲ್ಲ ವೀಕ್ಷಕರಿಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಯುಗಾದಿ ನಮ್ಮ ಮಾರ್ಚ್ ತಿಂಗಳಿನಲ್ಲಿ ಪ್ರಾರಂಭ ಆಗಿದೆ. ಇನ್ನು ಮುಂದೆ ಪರಾಭವನಾಮ ಸಂವತ್ಸರ ಪ್ರಾರಂಭ ಆಗಲಿದೆ. ಈ ವರ್ಷ ಪರಾಭವನಾಮ ಸಂವತ್ಸರ. ನಮ್ಮ ಈ ಸಂವತ್ಸರದಲ್ಲಿ ಯಾವ ರೀತಿಯಾಗಿರುವಂತಹ ಶುಭಾಶುಭ ಫಲಗಳು ಇರುತ್ತೆ ದ್ವಾದಶ ರಾಶಿಗಳಿಗೆ ಅಂತ ತಿಳಿಸ್ಕೊಡ್ತಾ, ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ವರ್ಷ ನೋಡಿದ್ರೆ ನೋಡಿ, ಜನ್ಮದಲ್ಲಿ ಗುರು, 9ರಲ್ಲಿ ಶನಿಯ ಸಂಚಾರ, 2ರಲ್ಲಿ ರಾಹುಕೇತುಗಳ ಸಂಚಾರ. ಆದಷ್ಟು ಈ ವರ್ಷ ಪೂರ್ವ ಅಂದ್ರೆ ನಾವು ಕ್ರೈಸ್ತ ವರ್ಷವನ್ನ ತಗೊಂಡೋದಾದ್ರೆ 2026 ವರ್ಷ ಡಿಸೆಂಬರ್ ತಿಂಗಳವರೆಗೆ, ಜೂನಿಂದ ಡಿಸೆಂಬರ್ ತಿಂಗಳವರೆಗೆ ಒಂದಷ್ಟು ಸಮಸ್ಯೆಗಳನ್ನೇ ಹೇಳ್ಬೋದು. ಜನ್ಮದಲ್ಲಿ ಗುರು ಬಂದಾಗ, ಗುರು ಬಲ ಅಲ್ಲ ಆದರೂ ಕೂಡ ಜನ್ಮದಲ್ಲಿ ಗುರು ಬಂದ ಅಂದಷ್ಟೇ ಸ್ವಲ್ಪ ಅನಾರೋಗ್ಯಾದಿಗಳನ್ನ ಕೊಡೋ ಥರದ್ದು. ಅದೇ ರೀತಿ ಗುರುವಿನ ಜೊತೆಗೆ 2ರಲ್ಲಿ ಮತ್ತು 8ರಲ್ಲಿ ಇರುವಂತಹ ರಾಹುಕೇತು ಯೋಗಗಳಿಂದ ಒಂದಷ್ಟು ಹಣಕ್ಕೆ ಸಂಬಂಧಪಟ್ಟಿರುವಂತಹ ಇನ್ವೆಸ್ಟ್ಮೆಂಟಿಗೆ ಸಂಬಂಧಪಟ್ಟಿರೋ ಥರದ ತೊಂದರೆಗಳು, ಯಾವುದೇ ವಿಧವಾಗಿರುವಂತಹ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿಕೊಂಡ್ರೆ ಕಳ್ಕೊಳ್ಳುವಂತಹ ಸಾಧ್ಯತೆ, ನಂಬಿ ದುಡ್ಡನ್ನ ಕೊಟ್ಟು ಕಳ್ಕೊಳ್ಳುವಂತಹ ಒಂದಷ್ಟು ಸಾಧ್ಯತೆ, ಈ ರೀತಿಯಾಗಿರುವಂತಹ ಒಂದಷ್ಟು ಮಿಶ್ರ ಫಲಗಳನ್ನೇ ಕರ್ಕಾಟಕ ರಾಶಿಯವರು ಅನುಭವಿಸುವಂತಹ ಒಂದು ಸಾಧ್ಯತೆ ಇದೆ. ಆದರೆ ಡಿಸೆಂಬರ್ ನಂತರದಲ್ಲಿ ಸ್ವಲ್ಪ ಅದರಲ್ಲಿ ಉಪಶಮನ ಆಗುವಂತಹ ಒಂದು ಸಾಧ್ಯತೆ ಇದೆ. ಹಾಗಾಗಿ ಕರ್ಕಾಟಕ ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಯ ಆಗುವಂತಹ, ಗುರು ಜನ್ಮಕ್ಕೆ ಬಂದ ಅಂತಾದ್ರೆ ಎಲ್ಲ ಇದ್ದರೂ ಕೂಡ ಅನುಭವಿಸುವಂತಹ ಒಂದು ಯೋಗ ಇಲ್ಲದೆ ಕಷ್ಟಪಡುವಂಥದ್ದು, ಸುಲಭವಾಗಿ ಯಾವುದೂ ಆಗದೆ ಇರುವಂಥದ್ದು. ರಾಮದೇವರ ಒಂದು ಜನ್ಮವನ್ನ ನಾವು ನೋಡಿದ್ರೆ ಅವರ ಜೀವನದುದ್ದಕ್ಕೂ ಕೂಡ ಜನ್ಮದಲ್ಲಿ ಗುರು ಇದ್ದಂತಹ ಕಾರಣ ಜೀವನದುದ್ದಕ್ಕೂ ಇನ್ನೇನು ನಾಳೆ ರಾಮದೇವರಿಗೆ ಪಟ್ಟಾಭಿಷೇಕ ಆಗ್ತಿತ್ತು, ಆದ್ರೆ ಆ ಪಟ್ಟಾಭಿಷೇಕವನ್ನ ಬಿಟ್ಟು ಕಾಡಿಗೆ ಹೋಗುವಂಥದ್ದಾಯ್ತು. ಇನ್ನೇನು ಕಾಡಲ್ಲಿದ್ರು ಕೂಡ ಅಲ್ಲಿರುವಂತಹ ಕಂದಮೂಲಗಳನ್ನ ತಿಂದು ನೆಮ್ಮದಿಯಾಗಿರ್ಬೇಕು, ಸೀತೆಯನ್ನ ಕಳ್ಕೊಂಡು ಮತ್ತೆ ಅದಕ್ಕೆ ಬೇಕಾದಷ್ಟು ತಪನಗಳು ಅನ್ನೋ ತರದ್ದು, ಯುದ್ಧಗಳು ಅನ್ನೋ ತರದ್ದು ನಡೆದು ಅದಾದ ಮೇಲೆ ಇನ್ನು ಮುಂದಿನ ಒಂದಷ್ಟು ವಿಚಾರಗಳು ಅನೇಕ ಜನಗಳಿಗೆ ಗೊತ್ತಿರ್ಬೋದು. ಅಂದ್ರೆ ಹೀಗೆ ಕಷ್ಟಗಳು ಅನ್ನುವಂಥದ್ದು ಒಂದಷ್ಟು ಬರ್ತಾನೆ ಇರುತ್ತೆ, ಸುಲಭವಾಗಿ ಯಾವುದೂ ಅನುಭವಕ್ಕೆ ಬರಲ್ಲ. ಹಾಗಾಗಿ ಕರ್ಕಾಟಕ ರಾಶಿಯವರು ಅವಶ್ಯವಾಗಿ ಗುರುಗೆ ಸಂಬಂಧವಾಗಿರುವಂತಹ ಶಾಂತಿಯನ್ನ, ನಿಮ್ಮ ಗುರು ಪರಂಪರೆ ಯಾವುದಿದೆ, ನಿಮ್ಮ ಗುರು ಮಠ ಯಾವುದಿದೆ ಅಲ್ಲಿ ನಡ್ಕೊಳ್ಳುವಂಥದ್ದು, ಪೂಜೆ ಪುನಸ್ಕಾರವನ್ನ ಸಲ್ಲಿಸುವಂಥದ್ದು, ಅಥವಾ ಕಲಿಯುಗದಲ್ಲಿ ವಿಶೇಷವಾಗಿ ಅನೇಕ ಜನ ಗುರುಗಳು ಶಂಕರಾಚಾರ್ಯರ ಆದಿಯಾಗಿ ಇರುವಂತಹ ಎಲ್ಲ ಗುರು ಪರಂಪರೆಯನ್ನ ಪ್ರಾರ್ಥನೆ ಮಾಡುವಂಥದ್ದು ಕರ್ಕಾಟಕ ರಾಶಿಯವರಿಗೆ ಉತ್ತಮ ಫಲ. ಗುರುವಾರದಂದು ತಪ್ಪಿಸದೆ ಈಶ್ವರನ ದೇವಸ್ಥಾನದಲ್ಲಿ ಸಂಜೆ ಪ್ರದೋಷ ಕಾಲದಲ್ಲಿ ದೇವರನ್ನ ದರ್ಶನವನ್ನ ಮಾಡಿ, ಸಾಧ್ಯ ಆದರೆ ಪೂಜೆ ಇತ್ಯಾದಿಗಳನ್ನ ಮಾಡಿಸುವಂಥದ್ದು, ದಕ್ಷಿಣಾಮೂರ್ತಿ ಸ್ತೋತ್ರವನ್ನ ಹೇಳುವಂಥದ್ದು ತುಂಬಾ ಉತ್ತಮ ಫಲಗಳನ್ನ ತಂದುಕೊಡಲಿದೆ. ಕರ್ಕಾಟಕ ರಾಶಿಯವರಿಗೆ ಒಳ್ಳೆಯದಾಗಿ. ಬೇವು ಬೆಲ್ಲ ತಿಂದು ಸುಖ ದುಃಖವನ್ನ ಸಹಜವಾಗಿ ಎರಡನ್ನೂ ಕೂಡ ಸ್ವೀಕಾರ ಮಾಡುವಂತಹ ಮನಸ್ಥಿತಿ ಇಟ್ಕೊಂಡು ಈ ವರ್ಷ ಪರಾಭವನಾಮ ಸಂವತ್ಸರದಲ್ಲಿ ಪ್ರಾರಂಭದಲ್ಲಿ ಏನೋ ಒಂದಷ್ಟು ಈ ವರ್ಷ ನಾವು ಸಮಸ್ಯೆಗಳನ್ನ ನೋಡಿದೀವಿ, ಯುದ್ಧಗಳನ್ನ ನೋಡಿದೀವಿ. ಈ ಯುದ್ಧ ಎಲ್ಲವೂ ಕೂಡ ಇಳಿಮುಖವಾಗಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತಾ, ಗುರು ಉಚ್ಚ ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ಧರ್ಮ ಬುದ್ಧಿ ಎಲ್ಲರಲ್ಲೂ ಕೂಡ ಪ್ರಚೋದನೆ ಆಗಲಿದೆ. ಹಾಗಾಗಿ ನಾವು ಮಾಡ್ತಿರೋದು ಅಧರ್ಮ ಅನ್ನುವಂಥದ್ದು, ನಾವು ಹೀಗೆ ಮಾಡಬಾರದು, ಇದು ಒಳ್ಳೇದಲ್ಲ ಅನ್ನುವಂಥದ್ದು ಸಹಜವಾಗಿ ಎಲ್ಲರಲ್ಲಿ ಜೂನ್ ತಿಂಗಳ ನಂತರ ಬರಲಿದೆ. ಸಹಜವಾಗಿ ಎಲ್ಲ ದ್ವಾದಶ ರಾಶಿಗಳಿಗೂ ಕೂಡ ಗುರು ಸರ್ವೇಶ್ವರ ಕಾರಕ ಆದ ಕಾರಣ ಅವನು ಉಚ್ಚ ರಾಶಿಯಲ್ಲಿ ಸಂಚಾರವನ್ನ ಮಾಡ್ಬೇಕಾದ್ರೆ ಎಲ್ಲರಿಗೂ ಅವನ ಬಲ ಒಂದು ರೀತಿ ಪ್ರಾಪ್ತವಾಗಲಿದೆ ಅನ್ನೋದನ್ನ ನಾವು ಚೆನ್ನಾಗಿ ಈ ವರ್ಷ ಅರ್ಥ ಮಾಡ್ಕೋಬೇಕು. ಈ ವರ್ಷ ಒಳ್ಳೆ ರಾಶಿಯಲ್ಲಿ ಸಂಚಾರ ಮಾಡ್ತಿದ್ದಾನೆ. ಕೆಲವೊಂದು ರಾಶಿಗಳಿಗೆ ಅದು ಅನಿಷ್ಟ ಫಲ ಅಂತ ಮೇಲೆ ಕಂಡ್ರು ಕೂಡ ಒಟ್ಟಾರೆ ಪ್ರಪಂಚಕ್ಕೆ ಗುರುವಿನ ಸಂಚಾರದಿಂದ ಉತ್ತಮ ಫಲಗಳು ಪ್ರಾಪ್ತವಾಗಲಿದೆ. ಎಲ್ಲ ರಾಶಿಯವರಿಗೂ ಹೇಳಿರುವಂತಹ ಅನಿಷ್ಟ ಫಲ ಅಂತಂದ್ರೆ ಅದು ಅನಿಷ್ಟವೇ ಆಗತ್ತೆ ಅಂತಲ್ಲ, ಅವರವರ ವೈಯಕ್ತಿಕವಾಗಿರುವಂತಹ ದಶಾಭುಕ್ತಿಗಳು, ವೈಯಕ್ತಿಕವಾಗಿರುವಂತಹ ಜಾತಕಗಳು, ಅಲ್ಲಿರುವಂತಹ ಗ್ರಹಚಾರ, ದಶಾಭುಕ್ತಿ ಇತ್ಯಾದಿ ಎಲ್ಲವನ್ನ ಚಿಂತನೆ ಮಾಡಿ ಹೇಳಬೇಕು. ಹಾಗಾಗಿ ರಾಶಿಗಳ ಮೇಲೆ ಹೇಳಬಹುದಾಗಿರುವಂತಹ ಒಂದಷ್ಟು ಫಲಗಳನ್ನ ಹೇಳುವಂತಹ ಪ್ರಯತ್ನವನ್ನ ಮಾಡಿರುವಂಥದ್ದು. ಎಲ್ಲರಿಗೂ ಕೂಡ ಒಳ್ಳೆಯದಾಗ್ಲಿ. ಗುರುವಿನ ಸಂಚಾರ ಈ ಪರಾಭವನಾಮ ಸಂವತ್ಸರ ಒಳ್ಳೆಯ ಫಲಗಳನ್ನು ತಂದುಕೊಡ್ಲಿ ಅಂತ ಹೇಳ್ತಾ ನಮಸ್ಕಾರ.